ಒಂದು ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಇತ್ತು. ಅವರು ಹಳ್ಳಿಯ ಜನರಿಗೆ ಟೀ ಮಾರುತ್ತಾ ಇರುತ್ತಿದ್ದರು. ಕಾಲ ಕಳೆದಂತೆ ಜನರು ಹಳ್ಳಿಯಲ್ಲಿ ಕೆಲಸ ಇಲ್ಲದೆ ಪೇಟೆ ಕಡೆಗೆ ವಲಸೆ ಹೋದರು. ಹಳ್ಳಿಯಲ್ಲಿ ಜನರೇ ಇಲ್ಲದ ಕಾರಣ ಈ ಬಡ ಕುಟುಂಬದ ವ್ಯಾಪಾರ ಸ್ಥಗಿತವಾಯಿತು. ಮನೆಯಲ್ಲಿ ಮುಂದೆ ಈ ವ್ಯಾಪಾರ ಹೇಗೆ ಮುಂದುವರಿಸುವುದೆಂದು ಚರ್ಚಿಸುತ್ತಾ ಇದ್ದಾರೆ. ಅಯ್ಯೋ, ಹೀಗಾದರೆ ನಾವಿನ್ನು ಬದುಕೋದು ಕಷ್ಟ. ಆಗ ಮಗ ಹೇಳ್ತಾನೆ, ಅಪ್ಪ, ನಾವ್ಯಾಕೆ ಬೇರೆ ಊರಿಗೆ ಹೋಗಿ ಈ ವ್ಯಾಪಾರ ಮುಂದುವರಿಸಬಾರದು? ಅದರಲ್ಲೂ ನಾವು ಬೇಟೆಗೆ ಹೋಗಬಹುದಲ್ಲವೇ? ಮಗನೇ, ನೀನು ಹೇಳುವುದು ಒಂದು ರೀತಿಯಲ್ಲಿ ಸರಿ. ಆದರೆ ನಮ್ಮ ಈ ಟೀ ಕುಡಿತಾರ ಬೇಟೆ ಜನ? ಅರೆ ಅಪ್ಪ, ನೀವೇ ಹೇಳ್ತಿದ್ದೀರಲ್ಲ, ಜನ ಎಲ್ಲ ಹಳ್ಳಿಯಿಂದ ಬೇಟೆಗೆ ಹೋಗಿದ್ದಾರೆ. ಪೇಟೆಯಲ್ಲಿ ಹಳ್ಳಿ ಜನ ಇದ್ದಾರೆ, ಆದರೆ ಬೇಟೆಗೆ ಜನಕ್ಕೆ ಹಳ್ಳಿ ಊಟ ಮಾಡಲು ಬರುತ್ತಾ? ಮತ್ತೆ ನಮ್ಮ ಹಳ್ಳಿ ಜನ ಪೇಟೆ ಊಟ ಇಷ್ಟಪಟ್ಟು ತಿನ್ನುತ್ತಾರೆ ಅಂತೀರಾ? ಈಗ ಯಾಕೆ ಹೋಗಬಾರದು ಪೇಟೆ? ಮಗನೇ, ಶಬಾಷ್, ನೀನು ಹೇಳಿದ್ದು 100ಕ್ಕೆ 100 ನಿಜ. ನಿನಗೆ ಐಡಿಯಾ ಸೂಪರ್ ಆಗಿದೆ. ನಾವೆಲ್ಲ ತಯಾರಾಗಿ ಪೇಟೆಗೆ ಹೋಗೋಣ. ಅವರೆಲ್ಲರೂ ಪೇಟೆಗೆ ಹೊರಡುತ್ತಾರೆ. ಅವರು ಪೇಟೆಯಲ್ಲಿ ಯಾವುದೇ ಮನೆಗಳು ಕಡಿಮೆ ದರದಲ್ಲಿ ಸಿಗುವುದಿಲ್ಲ. ಹಾಗಾಗಿ ರೋಡಿನ ಬದಿಯಲ್ಲಿ ಒಂದು ಚಿಕ್ಕ ಟೆಂಟ್ ಹಾಕುತ್ತಾರೆ. ನಂತರ ಅವರ ಐಡಿಯಾದಂತೆ ರೋಡಿನ ಬದಿಯಲ್ಲಿ ಒಂದು ಪುಟ್ಟ ಹೋಟೆಲ್ ರೀತಿ ತೆಗೆಯುತ್ತಾರೆ. ಹೋಟೆಲ್ಗೆ ಹಳ್ಳಿಯ ಊಟ ಎಂದು ಹೆಸರು ಇಡುತ್ತಾರೆ. ಜನರು ಈ ಹೆಸರು ನೋಡಿ ಹೋಟೆಲ್ ಬಳಿ ಬಂದು, ಓ, ಇದು ನಮ್ಮ ಹಳ್ಳಿ ಊಟ ಎಂದು ಎಲ್ಲ ಜನ ಬರುತ್ತಾರೆ. ದಿನ ಕಳೆದಂತೆ ಜನರಿಗೆ ಹಳ್ಳಿಯ ಊಟ ಪ್ರಿಯವಾಗುತ್ತದೆ. ಬರೀ ಹಳ್ಳಿಯಿಂದ ಬಂದ ವಲಸೆ ಜನ ಅಷ್ಟೇ ಅಲ್ಲದೆ ಸಿಟಿ ಜನಕ್ಕೂ ಈ ಊಟ ಇಷ್ಟ ಆಗುತ್ತಾ ಹೋಗುತ್ತದೆ. ಬಡ ಕುಟುಂಬ ಈಗ ಶ್ರೀಮಂತ ಕುಟುಂಬವಾಗುತ್ತದೆ. ಕತೆ ಮುಗೀತು. ಈ ವಿಡಿಯೋ ಮುಂದಿನ ಭಾಗ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಾಯ್ತಾ ಇರಿ ನಮ್ಮ ಹೊಸ ಕಥೆಗಳನ್ನು ನೋಡಲು. ಹಾಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.